ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಕಡೆ ಯಾವ ಥರ ಅಂತಾರಂದ್ರೆ ಎಳ್ಳು ಕೊಡುವಾಗ ಎಳ್ಳು ಬೆಲ್ಲ ಕೊಟ್ಟ ಎಳ್ಳು ಬೆಲ್ದಂಗೆ ಇರುನು ಅಂಥೇಳಿ ಎಳ್ಳು ಕೊಡುವಾಗ ನಾವು ಒಬ್ರಿಗೊಬ್ರು ಅಂತೀವಿ. ಬೇರೆ ಕಡೆ ಎಲ್ಲ ಬೇರೆ ಬೇರೆ ಅಂತಾರು. ಎಳ್ಳು ಬೆಲ್ಲ ಕೊಟ್ಟ ಒಳ್ಳೆ ಮಾತಾಡುನು ಅಂತಾರು, ಏನೇನೋ ಅಂತಾರು. ನಮ್ಮ ಕಡೆ ಎಳ್ಳು ಬೆಲ್ಲ ಕೊಟ್ಟ ಎಳ್ಳು ಬೆಲ್ದಂಗೆ ಇರುನು ಅಂತಾರು. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇನ್ನೊಮ್ಮೆ ಇವತ್ತು ಒಂದು ರೆಸಿಪಿ ಹೇಳ್ಬೇಕು ಅಂದ್ಕೊಂಡಿನಿ. ಭಾಳ ದಿವಸ ಆಯ್ತು ನಾನು ರೆಸಿಪಿನ ಶೇರ್ ಮಾಡಿಲ್ಲ. ಇವಾಗ ರೆಸಿಪಿ ಮಾಡ್ಬೇಕು ಅಂದ್ಕೊಂಡಿನಿ. ಅದು ಯಾವುದಂದ್ರೆ ಮೋಸ್ಟ್ ಫೇವ್ರೇಟ್ ಬದನೇಕಾಯಿ ಎಣ್ಣೆಗಾಯಿ. ಉತ್ತರ ಕರ್ನಾಟಕದ ಪ್ರಸಿದ್ಧ ಅಡುಗೆ ಅದು. ನಮ್ಮ ಕಡೆ ಎಲ್ಲ ತುಂಬಗಾಯಿ ಅಂತೀವಿ, ಬೇರೆ ಕಡೆ ಎಲ್ಲ ಎಣ್ಣೆಗಾಯಿ ಅಂತ, ಬದನೇಕಾಯಿ ಎಣ್ಣೆಗಾಯಿ ಅದು ಅಂತಾರೆ. ನಮ್ಮ ಕಡೆ ತುಂಬಗಾಯಿ ಅಂತೀವಿ ನಾವು. ಅದ್ರಾಗ ಎಳಿವ ಮಾಡ್ತೀವಿ ನಾವು ಜಾಸ್ತಿ. ಹಂಗೆ ಟೀ ಮಾಡಾಕತ್ತಿದ್ನಿ. ಟೀಗೆ ಸಕ್ಕರೆ ಹಾಕೋ ಬದಲಿ ಬೆಲ್ಲ ಹಾಕಿ ಕುಡಿಯೋದ್ರಿಂದ ಫ್ಯಾಟ್ ಗೇನ್ ಆಗೋದು ಕಡಿಮೆ ಆಕತಿ. ಆದಷ್ಟು ಡೇ ಎಷ್ಟು ನಾವು ಶುಗರ್ ಸೇವಿಸ್ತೀವಲ್ಲ ಅದು ಜಾಸ್ತಿನೇ ಹಾಕೋತೋಕತ್ ವೇಟ್ ಗೇನ. ವೇಟ್ ಗೇನ್ ಆಗಲ್ದವ್ರಿಗೇನು ಆಗಂಗಿಲ್ಲ, ಆಗೋರ್ಗೆ ಜಲ್ದಿನೇ ಆಗ್ತತಿ, ಅದು ಜಲ್ದಿನೂ ಇಳಿಯಂಗಿಲ್ಲ. ಹಾಗಾಗಿ ಟೀ ಕುಡಿಯೋರಿಗೆ ಸ್ವಲ್ಪ ಆದಷ್ಟು ಬೆಲ್ಲದ ಟೀ ಕುಡಿದ್ರೆ ಚಲೋ ಅನಿಸ್ತತಿ. ಇವತ್ತು ನಿಮ್ಗೆ ಬೆಲ್ಲ ಒಡೆದು ಹಾಕೋ ತ್ರಾಸ ಏನೂ ಇಲ್ಲ, ಅಂಥ ಬೆಲ್ಲ ಬಂದೈತಲ್ಲ ಈಗಂತರೂ. ಅದು ಯಾವುದಿದ್ದು ಶುಗರ್ ಕೇನ್ ಜಾಗ್ರಿ ಅಂಥೇಳಿ ಒಂದು ಬೆಲ್ಲದ ಪೌಡ್ರ್ ಬಂದಿತ್ತು. ಅದಕ್ಕಾಗಿ ಇದನ್ನು ನಾನು ತೊಗೊಂಬಂದಿದ್ನಿ. ಅದನ್ನು ಒಂದು ಸ್ವಲ್ಪ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡು ತೋರ್ಸಾಕತ್ತೀನಿ ಇವತ್ತು. ಇದನ್ನು ಯಾವ ಥರ ಇರ್ತದೆ ಅಂಥೇಳಿ ನಾನು ಅನ್ಬಾಕ್ಸಿಂಗ್ ಮಾಡಿಲ್ಲ. ಇದೇ ಥರ ಇದೇ ಸಲ ನಾನು ಕಟ್ ಮಾಡೋದು ಪ್ಯಾಕಿಂಗ್ ಇದು ನೋಡ್ಬೇಕು ಹೆಂಗೈತೆ ಅಂಥೇಳಿ. ಚಲೋ ಅನಿಸ್ತಿ. ಆದರೂ ಟೀ ಸ್ವಲ್ಪ ಬೆಲ್ಲ ಹಾಕಿದ್ದಿಂದ, ಹಾಲು ಹಾಕಿದಿಂದ ಏನು ಕುದಿಸ್ತಿಲ್ಲ ಅವಾಗ ಒಡಿತೈತಿದು. ಇದನ್ನು ಯಾವ ಥರ ಮಾಡ್ಬೇಕಂದ್ರೆ ಟೀನ ಬೇರೆ ಕುದಿಸ್ಬೇಕು, ಆಮೇಲೆ ಹಾಲನ್ನ ಬೇರೆ ಕಾಯಿಸಿ ಎರಡೂ ಮಿಕ್ಸ್ ಮಾಡಿ ಕುಡಿಬೇಕಾಕತ್ತೆ. ಇದನ್ನು ನಾವೇನು ಮಾಡ್ತಿದ್ವಿ, ಯಾವಾಗಲೂ ಶುಂಠಿ ಬೆಲ್ಲ ತರ್ತಿದ್ವಿ. ಅದೇನು ಟೀ ಒಡೆಯಂಗಿಲ್ಲ ಅದಕ್ಕೇನು. ಇದಕ್ಕೆ ಸ್ವಲ್ಪ ಹೊಡಿತೈತಿ. ನಾನು ಫಸ್ಟ್ ಟೈಮ್ ಮಾಡಿದ್ನಿ ಇವತ್ತು. ಇದನ್ನು ಶೇರ್ ಮಾಡ್ಬೇಕು ನಿಮ್ಮ ಜೊತೆ ಅಂಥೇಳಿ ತೋರ್ಸಾಕತ್ತೀನಿ. ಅದು ಯಾಕೆ ಹೊಡಿತೋ ಗೊತ್ತಿಲ್ಲ ರೀಸನ್ನ. ಅದು ಇನ್ನು ವಾಪಸ್ ಅದೇನು ತಂದೀವಲ್ಲ ಆ ಅಂಗಡಿ ಒಳಗನ ಕೇಳ್ಬೇಕು, ಅದನ್ನು ಟೀ ಹೊಡ್ಯಾಕತೈತಿ ಅಂತ ಹೇಳ್ಬೇಕು ಅವ್ರಿಗೆ. ಈ ಬೆಲ್ಲ ಏನೈತಿ ಟೀ ಹೊಡ್ಯಂಗಿಲ್ಲ, ಇದಕ್ಕೆ ಶುಂಠಿ ಬೆಲ್ಲ ಇದು ಯಾವಾಗಿದ್ರೂ ನಾವು ತಂದು ಬಳಸತ್ತೀವಿ. ಇದಕ್ಕೇನು ಟೀ ಹೊಡ್ಯಂಗಿಲ್ಲ. ಇದು ಚಲೋ ಭಾಳ ಐತಿ. ಇದು ಇಲ್ಲೇನು ಲೋಕಲ್ಲ, ನಮ್ಮ ಮುದೋಳೊಳಗನ ಸಿಗ್ತೈತಿ. ಅಲ್ಲಿ ಒಂದು ಕಡೆ ಈ ಥರ ಬೆಲ್ಲ ಮತ್ತು ಈ ಜಾಗ್ರಿ ಪೌಡ್ರ, ಆಮೇಲೆ ಗಾಂಧಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಎಲ್ಲನೂ ಸಿಗ್ತೈತಿ. ಒಂದು ಸ್ಟೋರ್ ಐತಲ್ಲೇ. ಇನ್ನೊಮ್ಮೆ ನಿಮ್ಗೆ ಅದನ್ನು ವಿಡಿಯೋ ಮಾಡಿ ತೋರಿಸ್ತೇನೆ ನಾನು ಯಾವ ಸ್ಟೋರ ಎಲ್ಲಿ ಅಂಥೇಳಿ. ಈ ಶುಂಠಿ ಬೆಲ್ಲ ಅಂತೂ ಭಾಳ ಫೇವ್ರೇಟ್ ನಮಗೆ. ಇದು ಯಾವಾಗೂ ಇರ್ತೈತಿ ನಮ್ಮ ಮನ್ಯಾಗ. ಹಂಗೆ ಈ ಥರ ಟೀ ಬೇರೆ ಬೇರೆನೇ ಕಾಯಿಸ್ಬೇಕು. ಹಾಲು ಬೇರೆ ಕಾಯಿಸ್ಬೇಕು, ಟೀನ ಬೇರೆ ಕಾಯಿಸಿ ಎರಡೂ ಸೇರಿಸಿ ಹಾಕೋಬೇಕು. ಇದಕ್ಕೆ ಬೆಲ್ಲ ಹಾಕಿ ಕುದಿಸಿದ್ರು ನಡಿತೈತಿ. ಆಮೇಲೆ ಏನೈತಿ, ಹಾಲು ಮಿಕ್ಸ್ ಮಾಡ್ಕೊಂಡು ಟೀ ಕುಡಿದ್ರಾಯ್ತು. ನಮ್ಮನೆ ಟೀನೂ ನಾವು ಜಾಸ್ತಿ ಮಾಡೋಂಗಿಲ್ಲ. ಯಾವಾಗಾರ 8 ದಿವ್ಸಕ್ಕೆ ಅದು ಕುಡಿಬೇಕನ್ಸಿದ್ರೆ ಈ ಥರ ಬೆಲ್ಲದ ಟೀ ಕುಡಿತೀವಿ ಅಷ್ಟೇ. ಹಂಗೆ ಒಂದು ಕೊರಿಯರ್ನು ಕಳಿಸೋದಿತ್ತು. ನನ್ನ ದೊಡ್ಡ ಮಗಗೆ ಚೋಡಾ ಮತ್ತು ಜಾಮೂನ್ ಮಾಡಿದ್ನಿ. ಮನೆ ಬಂದಾಗ ಏನು ಮಾಡಿ ಕಟ್ಟೋಕ್ಕಾಗಲಿಲ್ಲ. ಅವಂಗೆ ಒಂದೇ ದಿವ್ಸ ಬಂದಿದ್ದೆಲ್ಲ ಮ್ಯಾರೇಜಿಗೆ. ಹಂಗೆ ಹೋಗಿಬಿಟ್ಟ. ಸಾಯಂಕಾಲ ನನಗೂ ಭಾಳ ಟಯರ್ಡ್ ಆಗಿತ್ತು. ಹಾಗಾಗಿ ಇನ್ನೊಮ್ಮೆ ಬಂದಾಗ ಇನ್ನೊಮ್ಮೆ ಕೊರಿಯರ್ ಮಾಡ್ತಂತ ಹೇಳಿದ್ನಿ ಅವಾಗ. ಅದಕ್ಕಾಗಿ ಇವಾಗನ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಸ್ವಲ್ಪ ಚೋಡಾ ಜಾಮೂನ ಮಾಡಿ ಕಟ್ಟಾಕತ್ತೀನಿ. ಒಂದು ಎಕ್ಸಾಮ್ನು ಸಮೀಪ ಬಂದು ಈಗ. ಇನ್ನೊಂದು ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಹೇಳ್ಬೇಕು ನಿಮ್ಗೆ. ಇದು ಯಾವಾಗ ಸಿಗ್ತದಲ್ಲ ನಮ್ಮ ಕಡೆ ಎಲ್ಲ ಸೀಸನ್ ಇದ್ದಾಗ ಅವಾಗೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ನಾವು. ಯಾವ ಸೀಸನ್ದಾಗ ಏನು ಸಿಗುತ್ತೆ ಅದೆಲ್ಲ ಮಿಸ್ ಮಾಡೋಂಗಿಲ್ಲ ನಾವು. ಎಲ್ಲನೂ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಈಗಂತೂ ಕ್ಯಾರೆಟ್ನು ಚಲೋ ಬಂದಾವು ಮಾರ್ಕೆಟಿಗೆ. ಕ್ಯಾರೆಟ್ ಎಷ್ಟು ಸಾಧ್ಯ ಆಕತಿ ಅಷ್ಟು ತಿನ್ನಿರಿ ಯಾವಾಗ ಚಲೋ ಸಿಕ್ಕಾಗ. ಜಾಮೂನು ಮಾಡಿದ್ನಿ. ಹಂಗೆ ಜಾಮೂನು ಪ್ಯಾಕಿಂಗ್ ಮಾಡಾಕತ್ತೀನಿ. ಪೂರ್ತಿ ಕೂಲ್ ಆದಿಂದನ ನಾನು ಡಬ್ಬಿಗೆ ಹಾಕಾಕತ್ತೀನಿ. ನೈಟ ಮಾಡಿಟ್ಟಿದ್ನಿ, ಬೆಳಗ್ಗೆ ಪ್ಯಾಕ್ ಮಾಡಾಕತ್ತಿದ್ನಿ ಅವಾಗ. ಹಂಗೆ ಸ್ವಲ್ಪ ಚೋಡಾನು ಮಾಡಿದ್ನಿ. ಇದೆಲ್ಲ ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ದೂ ಆಯ್ತು. ಹಂಗೆ ಒಂದು ರೆಸಿಪಿ ಮಾಡ್ಬೇಕು ಅಂದ್ಕೊಂಡಿಲ್ಲ ಎಣ್ಗಾಯ್ದು. ಅದನ್ನ ರೆಸಿಪಿಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆಲ್ಮೋಸ್ಟ್ ನೀವು ನೋಡಿರ್ತೀರಿ ಎಲ್ಲ ರೆಸಿಪಿನೂ. ನಾ ಮಾಡೋ ಸ್ಟೈಲ್ನ ನಿಮಗೆ ತೋರಿಸ್ತೀನಿ. ಎಲ್ಲರೂ ಒಂದೇ ಸ್ಟೈಲ್ ಅನ್ನಿಸ್ತೈತೆ ನನಗೆ ಆಲ್ಮೋಸ್ಟ್ ಮಾಡೋದದು. ಕೆಲವೊಬ್ರು ಒಂದೊಂದು ಪುಡಿ ಚೇಂಜ್ ಹಾಕ್ತಾರಷ್ಟ. ಒಬ್ಬೊಬ್ಬರು ಗುರೆಳ್ಳು ಪುಡಿ ಹಾಕ್ತಾರೆ, ಒಬ್ಬೊಬ್ಬರು ಶೇಂಗಾ ಪುಡಿ,
ಕೊಬ್ಬರಿ ಸ್ವಲ್ಪ ಚೇಂಜ್ ಇರ್ತೈತಿ. ಎಳ್ಳಿನ ಪುಡಿ, ನಾನು ಸ್ವಲ್ಪ ಈ ಸಲ ಎಳ್ಳಿನ ಪುಡಿ ಹಾಕಿ ಮಾಡಾಕತ್ತೀನಿ, ಗುರೆಳ್ಳು ಪುಡಿ ಹಾಕಿಲ್ಲ. ಗುರೆಳ್ಳು ಪುಡಿ ಯಾವತ್ತೂ ಹಾಕತ್ತೀವಿ ನಾವು. ಈ ಸಲ ಸ್ವಲ್ಪ ಚೇಂಜ್ ಇರ್ಲತ್ತೇಳಿ ಗುರೆಳ್ಳು ಪುಡಿ ಒಂದೇ ಸ್ಕಿಪ್ ಮಾಡೀನಿ. ಫಸ್ಟ್ ನಾನು ಬದ್ನಿಕಾಯಿ ತೊಗೊಂಡಿನಿ, ಈ ಥರ ಎಳೆವು ತೊಗೊಂಡಿನಿ ಬದ್ನಿಕಾಯಿ. ಇದ್ರೊಳಗೆ ಫ್ಲವರ್ ಟೈಪ್ ಕಟ್ ಮಾಡ್ಕೊಂಡಿನಿ. ಇವನ್ನ ಈ ಥರ 4 ಭಾಗ ಕಟ್ ಮಾಡ್ಕೊಂಡಿನಿ. ಇದಕ್ಕೆ ದೊಡ್ಡ ಇದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಭಾಗನ ಕಟ್ ಮಾಡ್ಕೋಬೋದು. ಎಳ್ಳು ತೊಗೊಂಡಿನಿ, ಒಣ ಕೊಬ್ಬರಿ ತೊಗೊಂಡಿನಿ, ಹಂಗೆ ಶೇಂಗಾ ಪುಡಿ ರೆಡಿ ಇತ್ತು, ಅದನ್ನು ತೊಗೊಂಡಿನಿ ಹುರಿದಿಟ್ಟಿದ್ದು. ಬೆಲ್ಲ, ಅರಿಶಿನ ಪುಡಿ ಮತ್ತು ಉಪ್ಪು. ಆಮೇಲೆ ಅಚ್ಚ ಖಾರದ ಪುಡಿ ಒಳಗನ ನಮ್ಮದು ಕೊತ್ತಂಬರಿ ಕಾಳಿನ ಪುಡಿನೂ ಇರ್ತೈತಿ. ಸ್ವಲ್ಪ ಗರಂ ಮಸಾಲ ತೊಗೊಂಡಿನಿ, ಕೊತ್ತಂಬರಿ ಮತ್ತು ಈರುಳ್ಳಿ ಹಚ್ಕೊಂಡಿನಿ. ಒಂದು ಸ್ವಲ್ಪ ರಪ್ಪಾಗಿ ಹಚ್ಕೊಂಡಿನಿ, ಒಂದು ಸ್ವಲ್ಪ ಸಣ್ಣ ಹೆಚ್ಕೊಂಡಿನಿ. ಆಮೇಲೆ ಹಂಗೆ ಹುಣಸಿ ಹುಳಿನೂ ನೆನೆ ಹಾಕಿಟ್ಟಿನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡೇನು. ಹಂಗೆ ನಿಮ್ಗೆ ಕಡಕ್ ರೊಟ್ಟಿನೂ ರೆಡಿ ಇದಾವೆ. ಈಗ ಬೆಳ್ಳುಳ್ಳಿ ಒಂದು ಸುಲಿದಿಟ್ಕೋಬೇಕು. ಹಂಗೆ ಜೀರಿಗೆ, ಸ್ವಲ್ಪ ಸಾಸಿವೆ, ಆಯಿಲ್ಲ ಮಾಡೋಕೆ ಇಷ್ಟ ಆದ್ರೆ ಆಯ್ತು. ಸಂಕ್ರಾಂತಿ ಹಿಂದಿನ ದಿವಸ ರೆಕಾರ್ಡ್ ಮಾಡಿದ್ದು ವಿಡಿಯೋ ಇದು. ಸಂಕ್ರಾಂತಿ ದಿವಸ ಅಪ್ಲೋಡ್ ಮಾಡಾಕತ್ತೀನಿ ಅಷ್ಟೇ ನಾನು. ಎಳ್ಳು ಹುರ್ಕೊಳ್ಳೋನು ನಾವೀಗ. ಇವ್ನು ಎಳ್ಳು ಸ್ವಲ್ಪ ಬಿಸಿ ಮಾಡ್ಕೊಂಡು ಚಟಪಟ ಅಂತಾವಲ್ಲ, ಅವಾಗ ಏನೋ ತಗೊಂಡ್ಬಿಡ್ತೀನಿ ನಾನು. ಆಮೇಲೆ ಕೊಬ್ಬರಿನೂ ಬಿಸಿ ಮಾಡ್ಕೋತೀನಿ ಸ್ವಲ್ಪ. ಇದಂತೂ ನಮ್ಮ ಕಡೆ ಫೇವ್ರೇಟ್ ಇದು. ತುಂಬ್ಗಾಯಿ ಅಂದ್ರೆ 2 ಹೊಟ್ಟೆ ಆಗಿಬಿಡ್ತಾವೆ ಎಲ್ಲರಿಗೂ. ತುಂಬ್ಗಾಯಿ ಮಾಡಿದಾಗ ಜಾಸ್ತಿ ನಾವು ಊಟ ಮಾಡೋದಕ್ಕೈತೆ ಒಂದಿಟ್ಟು. ಇದು ಈಗ ಸ್ವಲ್ಪ ಕೊಬ್ಬರಿ ಬೆಚ್ಚಗೆ ಮಾಡ್ಕೊಂಡಿನಿ. ಇದನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ. ಭಾಳ ಆಯಿಲ್ ಹಾಕ್ಬೇಡ್ರಿ ಇದಕ್ಕೆ. ಈರುಳ್ಳಿ ಹುರ್ಕೊಳಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ, ಹಂಗೆ ಒಂದು ಈರುಳ್ಳಿ ಹಾಕ್ಕೊಂಡಿನಿ. ನೀವು ಎಷ್ಟು ಮಾಡ್ಕೋತಿರಲ್ಲ ಅದ್ರ ಮೇಲೆ ಹಾಕೋರಿ. ಜಾಸ್ತಿ ಮಾಡೋದಿದ್ರೆ ಒಂದು 2 ಈರುಳ್ಳಿನ ಬೇಕಾಕವು. ಹಂಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿನಿ. ಇದು ಸ್ವಲ್ಪ ಬಿಸಿ ಆಗಲಿ, ಪೂರ ಹುರಿಲಿ. ಭಾಳ ಆಯಿಲ್ ಹಾಕಿದ್ರೆ ಅಷ್ಟು ಸರಿಯಾಗಿಲ್ಲ, ಸ್ವಲ್ಪ ಆಯಿಲ್ ಹಾಕಿ ಹುರಿಬೇಕು ಇದನ್ನು. ನಾವು ಬಳಸೋದು ಗಾಣದ ಎಣ್ಣೆನ, ರಿಫೈನ್ಡ್ ಆಯಿಲ್ ಯಾವುದು ತಿನ್ನಂಗಿಲ್ಲ ನಾವು. ಆದಷ್ಟು ನೀವು ರಿಫೈನ್ಡ್ ಆಯಿಲ್ ಕಡಿಮೆ ಮಾಡ್ಕೊರಿ, ಗಾಣದ ಎಣ್ಣೆನ ತಿನ್ನಿರಿ, ಡಬಲ್ ಫಿಲ್ಟ್ರ್ ಇದ್ದಿದ್ದು. ಹಂಗೆ ಇವನ್ನ ಎಲ್ಲ ಆರ್ಲಿಕ್ಕೆ ಬಿಟ್ಟಿದ್ನೆಲ್ಲ ಇವನ್ನೆಲ್ಲ ಮಿಕ್ಸರ್ಗೆ ಹಾಕೊಳಕತ್ತೀನಿ. ಇವಾಗ ಎಳ್ಳು ಪುಡಿ ಮಾಡ್ಕೊಂಡಿನಿ, ಆಮೇಲೆ ಕೊಬ್ಬರಿ ಪುಡಿ ಮಾಡ್ಕೋತಾನೆ ಸ್ವಲ್ಪ. ಸ್ವಲ್ಪ ಎಲ್ಲ ಆರ್ಬೇಕು ಇವು, ಹಂಗೆ ತಣ್ಣಗೆ ಮಾಡಿನ ಹಾಕೋರಿ. ಆಮೇಲೆ ಈರುಳ್ಳಿನೂ ತಣ್ಣಗಾಗಿತ್ತು, ಇದನ್ನೂ ಮಿಕ್ಸಿಗೆ ಹಾಕೊಂಡ್ಬಿಡೋನು. ಈಗ ಇದ್ರ ಜೊತೆನೇ ಎಲ್ಲ ಮಸಾಲನೂ ಹಾಕೊಂಡ್ಬಿಡ್ಬೇಕು. ಈರುಳ್ಳಿ ಜೊತೆನ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಪೂರ ಮಿಕ್ಸ್ ಇರ್ತೈತೆ ನಮ್ಮದು. ಕುದಿಸುವಾಗನ ನಾವು ಎಲ್ಲ ಮಿಕ್ಸ್ ಮಾಡಿ ಕುದಿಸಿರ್ತೀವಲ್ಲ ಮಸಾಲ ಖಾರ. ಸ್ವಲ್ಪ ಗರಂ ಮಸಾಲ ಹಾಕಿನಿ, ಬೆಲ್ಲ, ಉಪ್ಪು, ಅರಿಶಿನ ಪುಡಿ ಹಾಕೈತಿ. ಇದ್ರಾಗ ಹುಣಸಿಕಾಯಿನೂ ಹಾಕಾಕತ್ತೀನಿ ನೆನೆಸಿದ್ದು. ಇದನ್ನು ಈಗ ಮಿಕ್ಸಿ ಮಾಡೋನು. ಇದು ಮಿಕ್ಸ್ ಆಯಿತು. ಇದನ್ನು ಜಾರಿಂದ ಒಂದು ಬೌಲಿಗೆ ಹಾಕ್ಕೊಳಕತ್ತೀನಿ. ಇವಾಗಿನ್ನ ಮಿಕ್ಸ್ ಮಾಡ್ಬೇಕು ಸರಿಯಾಗಿ. ಇದಕ್ಕೆ ಹುಣಸಿಕಾಯಿ ನೀರು ಹಾಕೊಂಡು ಇಟ್ಕೊಳಕತ್ತೀನಿ ಜಾರಿಗೆ. ಈಗ ಇದಕ್ಕೆ ಪುಡಿ ಕಲಸೋನು. ಶೇಂಗಾ ಪುಡಿ ಮತ್ತು ಕೊಬ್ಬರಿ ಪುಡಿ, ಎಳ್ಳಿನ ಪುಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕೀಗ. ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ದು ಈರುಳ್ಳಿ ಹಾಕ್ಕೊಂಡಿನಿ. ಇದನ್ನೆಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಕೈಲೇ ಕಲಸಿದ್ರನ ಮಜಾ ಅಲ್ಲ, ಕೈಲೇ ಕಲಸಿದ ಅಡುಗೆನ ಅಷ್ಟು ಟೇಸ್ಟ್ ಇರ್ತೈತಿ. ಹಂಗೆ ಇದೇನು ಹೆಚ್ಚಿ ನಾನು ನೀರೊಳಗೆ ಹಾಕಿಟ್ಕೊಂಡಿದ್ನೆಲ್ಲ ಬದ್ನಿಕಾಯಿ ಅವೆಲ್ಲ ನೀರು ತೆಗ್ದು ಈ ಥರ ನೀಟಂಗೆ ಇದ್ರಾಗ ಸ್ಟಫಿಂಗ್ ಮಾಡ್ಕೋಬೇಕು. ನೀಟಂಗೆ ಸ್ಟಫ್ ಮಾಡ್ಕೋರಿ ನೀವು ಇದ್ರಾಗ ಗಟ್ಟಂಗೆ. ಒಂದು 6 ಬದ್ನಿಕಾಯಿ ಅಷ್ಟ ಮಾಡಿ ನಾನು. ನಾವಿಬ್ಬರೇ ಇರೋದ್ರಿಂದ ಸದ್ಯಕ್ಕೀಗ ಇವ ಜಾಸ್ತಿ ನಮಗೆ. ಇವನ್ನ 2-3 ಹೊತ್ತು ತಿನ್ಬೇಕಾಕತಿ. ತೀರಾ 4 ಹೆಂಗೆ ಮಾಡೋದು ಅಂತೇಳಿ ಒಂದು 6 ಮಾಡೀನಿ ನಾನು. ಈ ಥರ ನೀಟಾಗಿ ಎಲ್ಲದಕ್ಕೂ ತುಂಬೆ ಇಟ್ಕೋಬೇಕು. ಇವಾಗನ ಟೇಸ್ಟ್ ನೋಡ್ಕೊಂಡ್ರು ನಡಿತೈತೆ. ನೀವು ಮಸಾಲಕ್ಕೆ ಖಾರ ಉಪ್ಪು ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ನೂ ಮಾಡ್ಕೋಬೋದು. ಇವಾಗ ಆಯಿಲ್ ಸ್ವಲ್ಪ ಜಾಸ್ತಿನ ಬೇಕಿದ್ದಕ್ಕೆ ಎಣ್ಣೆಗಾಯಿಗೆ ಒಂದು 3 ಸ್ಪೂನ್ ಹಾಕಿನಿ ನಾನು, ಟೇಬಲ್ ಸ್ಪೂನ್. ಇವಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ.
ಇವಾಗ ಡೈರೆಕ್ಟ್ ಇವು ಬದ್ನಿಕಾಯಿನ ಇಡೋನು. ಈಗ ಇವನಷ್ಟು ನೀಟಂಗೆ ಎಣ್ಣೆ ಒಳಗೆ ಸ್ವಲ್ಪ ಕರಿಬೇಕು, ಅವು ಟೇಸ್ಟ್ ಬರ್ತಾವೆ. ಕರಿಲಾರ್ದು ಮಾಡ್ಬೋದು, ಈ ಥರ ಕರ್ದು ಮಾಡ್ಬೋದು, ಎರಡೂ ಥರನೂ ನಡಿತೈತಿ. ಕರ್ದಿಷ್ಟ ಆದ್ರೆ ನಿಮ್ಗೆ ಈ ಥರ ಸ್ವಲ್ಪ ಕರಿಕೋರಿ, ಇಲ್ಲಾಂದ್ರೆ ಡೈರೆಕ್ಟ್ ಇದಕ್ಕೆ ಮಸಾಲಾನ ಹಾಕೊಂಡ್ಬಿಡ್ರಿ ನೀವು. ಮಸಾಲಾಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಮಸಾಲಾನು ಹಾಕೋಬೋದು, ಸ್ವಲ್ಪ ಈ ಥರ ಕರೆದ್ರೂ ಹಾಕೋಬೋದು. ಸ್ವಲ್ಪ ಕೋಲ್ಡ್ ಆಗೈತಿ, ನನಗೆ ವಾಯ್ಸ್ ಚೇಂಜ್ ಆಗೈತಿ. ಇವಾಗ ಸ್ವಲ್ಪ ಮುಚ್ಚಿಟ್ಟಿನಿ, ಆಮೇಲೆ ಈಗ ತೆಗ್ದು ಇವಾಗ ಇದಕ್ಕೆ ಗ್ರೇವಿ ಬೇಕಲ್ಲ, ಇನ್ನು ಅದು ಮಸಾಲ ಉಳ್ದಿತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಹುಣಸೆ ಹಣ್ಣಿನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಾಕ್ತೀನಿ. ಇದನ್ನ ಸ್ವಲ್ಪ ಕಲಿಸ್ಕೊಂಡು ಇದಕ್ಕೆ ಹಾಕೊಂಡ್ಬಿಟ್ರೆ ಮುಗೀತು. ಇದಕ್ಕೆ ಬೆಲ್ಲ ಉಪ್ಪು ಎಲ್ಲನೂ ನಾನು ಹಾಕೀನಿ, ನೀವು ಟೇಸ್ಟಿಗೆ ತಕ್ಕಂಗೆ ಹಾಕೋರಿ. ಸ್ವಲ್ಪ ಸಣ್ಣ ಉರಿ ಒಳಗೆ ಕುದಿಲಿದು, ಯಾಕಂದ್ರೆ ಜಲ್ದಿ ಬದ್ನಿಕಾಯಿ ಒಂದು ಕಡೆ ಬರ್ತೈತಿ, ಒಂದು ಕಡೆ ಬೇಯಂಗಿಲ್ಲ. ಕೊತ್ತಂಬರಿ ಹಾಕಿನಿ. ಈಗ ಸ್ವಲ್ಪ ಕುದಿಯುವಾಗ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಇರ್ತೈತಿ. ಆಮೇಲೂ ಬೇಕಂದ್ರೆ ಹಾಕೋಬೋದು ನೀವು. ಈಗ ಉಪ್ಪು ಹಾಕಾಕತ್ತೀನಿ ನಾನು ಮತ್ತಟ. ಇದೊಂದು ಸ್ವಲ್ಪ ಸಣ್ಣಂಗೆ ಕುದ್ರೆ ಮುಗೀತು, ರೆಸಿಪಿ ರೆಡಿ ಆಯ್ತು. ಇನ್ನೇನು ಊಟ ಮಾಡೋದಷ್ಟೇ ಬಾಕಿ. ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಹೊಸದಾಗಿ ನೋಡೋರು. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಂಡಿನಿ ಎಲ್ಲರಿಗೂ. ನಿಮಗೇನರ ಅನಿಸಿದ್ರೆ ನಂಗೊಂದು ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಹಬ್ಬನೂ ಖುಷಿಯಾಗಿ ಆಚರಿಸ್ರಿ. ನೆಕ್ಸ್ಟ್ ವಿಡಿಯೋ ಜೋಡಿ ಬರ್ತಾನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.